ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಮೂರೇ ಪದಾರ್ಥಗಳು, ಮೂರೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದೊಳ್ಳೆ ಆರೋಗ್ಯಕರವಾದ ಹೆಲ್ದಿಯಾಗಿರೋ ಅಂಥ ಲಡ್ಡು ಮಾಡಿದ್ದೀನಿ. ಇದು ಮಕ್ಕಳಿಗೆಲ್ಲ ತುಂಬ ಹೆಲ್ದಿಯಾಗಿರುತ್ತೆ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಮತ್ತು ಈ ಶುಗರ್ ಪೇಷಂಟ್ಸ್ ಇರ್ತಾರಲ್ವ, ಸೊ ಅವ್ರಿಗೆಲ್ಲನೂ ತುಂಬ ಒಳ್ಳೆಯದು ಇದು ತಿನ್ನೋದ್ರಿಂದ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದು ಒಂದು ಲಡ್ಡು ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ. ಸೊ ಬನ್ನಿ ನೋಡೋಣ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಅಂದ್ಬಿಟ್ಟು. ಎಷ್ಟು ಸಾಫ್ಟಾಗಿರುತ್ತೆ ಅಂತಂದರೆ ನೋಡಿ, ಬರೀ ಮೂರೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ ನೋಡಿ. ಸೊ ಒಂದ್ಸಲ ಮಾಡಿ ಟ್ರೈ ಮಾಡಿ ತಿನ್ನಿ ಹೇಗಿತ್ತು ಅಂತ ಅಂದ್ಬಿಟ್ಟು ಮಾಡೋಣ. ಬನ್ನಿ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಕಪ್ ಅಳತೆ ಆಗುವಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಸೊ ಇದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಷ್ಟುವರೆಗೂ ಅಂತಂದರೆ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಚಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಸಾಕಷ್ಟು ಕಲರ್ ಚೇಂಜ್ ಆಗುತ್ತಲ್ಲ, ಸಾಕು. ಇದು ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಯಾವ ಕಪ್ಪಲ್ಲಿ ನಾವು ಎಳ್ಳು ತೊಗೊಂಡಿದ್ವಲ್ಲ ಅದೇ ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನೂ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈಗ ಕಡಲೆ ಬೀಜನೂ ಎಲ್ಲ ಹುರ್ತಿಟ್ಕೊಂಡಿದ್ದಾಗಿದೆ. ಸೊ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಿಸ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಈಗ ಎಲ್ಲನೂ ಆರಕ್ಕೆ ಇಟ್ಕೊಂಡಿದ್ದೀವಿ. ಇದೆಲ್ಲ ಕೂಲ್ ಡೌನ್ ಆಗಲಿ. ಇದು ಸಿಪ್ಪೆಯನ್ನು ತೆಗೆಯುವಂಥ ಅವಶ್ಯಕತೆ ಇಲ್ಲ ಕಡಲೆ ಬೀಜಕ್ಕೆ, ಆ ಸಿಪ್ಪೆ ಎಲ್ಲ ಹಾಗೆ ಇರಲಿ. ಸೊ ಇದು ಕೂಲ್ ಡೌನ್ ಆದಮೇಲೆ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಸೊ ಅಷ್ಟೊತ್ತಿಗೆ ಬೆಲ್ಲನ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಬನ್ನಿ, ಕಂಪ್ಲೀಟಾಗಿ ಕೂಲ್ ಡೌನ್ ಆಗಿದೆ. ಸೊ ಇದನ್ನು ದೊಡ್ಡ ಜಾರಾದರೂ ತೊಗೊಳ್ಳಿ, ಇಲ್ಲ ಚಿಕ್ಕ ಜಾರಲ್ಲಾದ್ರೂ ಎರಡು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈಗ ಇದೆಲ್ಲ ಹಾಕಿದ್ದಾದಮೇಲೆ ನಾವು ಯಾವ ಕಪ್ಪಲ್ಲಿ ಎಳ್ಳು ಮತ್ತು ಕಡಲೆ ಬೀಜ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಿಮಗೆ ಸ್ವೀಟ್ನೆಸ್ ಬೇಕು ಇನ್ನೂ ಸ್ವಲ್ಪ ಅಂತಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸಿಯಿಂದ ತೆಗೆದು ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರೇನು ಹಾಕಬಾರ್ದು, ಡ್ರೈಯಾಗಿ ರುಬ್ಕೋಬೇಕು. ಯಾಕಂದರೆ ಕಡಲೆ ಬೀಜದಲ್ಲಿ ಮತ್ತು ಎಳ್ಳಿನಲ್ಲಿ ಎಣ್ಣೆ ಅಂಶ ಇರೋದ್ರಿಂದ. ಸೊ ಅದೇ ನೋಡಿ, ಈ ಥರ ಕಟ್ಟಿದ್ರೆ ಹೀಗಾಗುತ್ತೆ, ಅದು ಹಾಗೇ ಬಂದುಬಿಡುತ್ತೆ. ಈಗ ಏನು ಮಾಡೋಣ ಅಂತಂದರೆ ಸ್ವಲ್ಪ ಬಾದಾಮಿ ಇದೆಲ್ಲ, ಬಾದಾಮನ್ನೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಇದೇನು ಈ ಥರ ಚಿಕ್ಕದು ತುರಿಯೋಮಣಿ ಇರುತ್ತಲ್ಲ, ಸೊ ಅದನ್ನು ಈ ಥರ ಮಾಡ್ಕೊಬಿಟ್ರೆ ನಿಮಗೆ ಬಾದಾಮ್ ಪೌಡರು ರೆಡಿ ಆಗಿಬಿಡುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಈ ಥರ ತುರಿದು ಇಟ್ಕೊಳ್ಳಿ, ಮತ್ತು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈಗ ಬಾದಾಮನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳೋಣ. ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ. ಇದು ಕಂಪ್ಲೀಟಾಗಿ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ಉಂಡೆ ಮಾಡಿಕೊಂಡು ಇಟ್ಕೋಬೋದು. ತುಂಬ ಹೆಲ್ದಿಯಾಗಿರುತ್ತೆ. ಸೊ ನೋಡಿ, ಈ ಥರ ಆದಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಮಿಕ್ಸ್ ಮಾಡ್ಕೊಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಈ ಥರ ಉಂಡೆ ಮಾಡ್ಕೊಳ್ಳಿ, ಲಡ್ಡು ಥರ. ಬನ್ನಿ, ಈಗ ಇದನ್ನೆಲ್ಲ ಇದೇ ಥರ ಮಾಡ್ಕೊಳ್ಳೋಣ. ನೋಡಿ, ಈಗೇನು ಇದು ಇತ್ತಲ್ವ ಬಾದಾಮ್ ಪೌಡರು, ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ನೋಡಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಫುಡ್ಡು. ಬನ್ನಿ, ಎಲ್ಲ ಇದೇ ಥರ ಮಾಡ್ಕೊಳ್ಳೋಣ. ಈಗ ನೋಡಿ, ನಿಮಗೆ ವಿಡಿಯೋ ಇಷ್ಟ ಆದರೆ, ತುಂಬ ಹೆಲ್ದಿಯಾಗಿರೋಂಥ ಫುಡ್ ಇದು, ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಹೆಲ್ದಿಯಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಂಡು ಸ್ವೀಟ್ ತಿನ್ಬೋದು. ಹೊರಗಡೆ ಬೇಕ್ರಿಗಳಲ್ಲಿ ಅಲ್ಲಿ ಇಲ್ಲಿ ತೊಗೊಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸು, ಕಡಿಮೆ ಟೈಮು, ಬೇಗ ಮಾಡ್ಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.